ವಿಟಿಲಿಗೋ ಅಂದರೆ ಏನು ಡಾಕ್ಟರ್? ಖಂಡಿತ ಮೇಡಮ್. ಸೊ ವಿಟಿಲಿಗೋ ಅಂತ ಅಂದರೆ ನಾವೆಲ್ಲರಿಗೂ ಗೊತ್ತಿರೋಂಗೆ ಬಿಳಿ ತೊನ್ನು ಅಂತ ನಾವು ಹೇಳ್ತೀವಿ, ಬಿಳಿ ಚರ್ಮ ಅಂತ ನಾವು ಹೇಳ್ತಾ ಬರ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಬರ್ತಾ ಹೋಗ್ತಿದೆ. ಹಳೆಯ ಕಾಲದಲ್ಲಿ ಯಾರಿಗೋ ಒಂದು ಬರಡೆ ನೋಡ್ತಾ ಇದ್ವಿ, ಅಥವಾ ಯಾರಾದರೂ ಅನುವಂಶವಾಗಿ ಏನಾದರೂ ಅವ್ರ ಮನೇಲಿ ಇತ್ತು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ ನೋಡ್ತಾ. ಬಟ್ ಇತ್ತೀಚೆಗೆ ಏನಾಗ್ತಿದೆ, ಸೊ ನಾವು ನಮ್ಮ ಕ್ಲಿನಿಕಲ್ಲೇ ಆಗಿರ್ಬೋದು, ಬಟ್ ಸಣ್ಣ ಮಕ್ಕಳಿಂದಲೇ ಅದು ಶುರುವಾಗ್ತಾ ಹೋಗ್ತದೆ. ತುಂಬ ಜನರಿಗೆ ಇತ್ತೀಚೆಗೆ ನಾವು ಹೊರಗೆ ಬರ್ತಾ ಹೋಗ್ತಿದೆ. ಸೊ ಇದು ಯಾತಕ್ಕೆ ಬರುತ್ತೆ, ಇದು ವಿಟಿಲಿಗೋ ಏನಿಗೆ ಬರುತ್ತೆ ಇದು ಅಂತಂದರೆ, ಇಟ್ ಈಸ್ ನಾಟ್ ಲೈಕ್ ಅಕ್ಯೂಟ್, ಅಂದರೆ ಇದು ಸಣ್ಣ ತಕ್ಷಣ ಬರುವಂಥ ಕಾಯಿಲೆ ಅಂತೂ ಖಂಡಿತ ಇಲ್ಲ. ಇಸ್ ಅ ಕ್ರಾನಿಕ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾ ಹೋಗ್ತಿರ್ತೀವಿ. ಈ ಚರ್ಮದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚರ್ಮಕ್ಕೆ ಒಂದು ಬಣ್ಣ ಬರಬೇಕು ಅಂತಂದರೆ ಸೊ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಸೊ ಈ ಮೆಲನಿನ್ ಅಂತ ಒಂದು ಪಿಗ್ಮೆಂಟು ಮೆಲನೋಸೈಟಿಂದ ಇದು ಉತ್ಪತ್ತಿ ಆಗ್ತಾ ಹೋಗ್ತಿರುತ್ತೆ. ಯಾವಾಗ ಈ ಮೆಲನಿನ್ ಪಿಗ್ಮೆಂಟು ಉತ್ಪಾದನೆ ಆಗೋದೇ ಇಲ್ವೋ, ಅಥವಾ ಈ ಮೆಲನಿನ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಕಣಗಳು ಅಂತ ಏನು ಹೇಳ್ತೀವಿ, ಅದು ಡೆಸ್ಟ್ರಾಯ್ ಆಗಿ ಇದರಿಂದ ಉತ್ಪಾದನೆ ಆಗುವಂಥ ಒಂದು ಮೆಲನಿನ್ ಪಿಗ್ಮೆಂಟು ಅದು ಕಮ್ಮಿ ಆಗ್ತಾ ಬರ್ತಿರ್ತದೆ. ಅದು ಉತ್ಪಾದನೆ ಆಗೋದೇ ಇಲ್ವೋ, ಸೊ ಅವಾಗ ಏನಾಗುತ್ತೆ, ಬರ್ತಾ ಏನಾಗುತ್ತೆ, ಅಲ್ಲಿ ಎಲ್ಲವೂ ಬಿಳಿ ಚರ್ಮವಾಗಿ ಹೋಗ್ತಾ ಹೋಗುತ್ತೆ. ಸೊ ನಮಗೆಲ್ಲರಿಗೂ ಇತ್ತೀಚೆಗೆ ಗೊತ್ತಿದೆ, ಸೊ ಬಿಳಿ ಕೂದಲುಗಳನ್ನ ನೋಡ್ತಾ ಹೋಗ್ತಿರ್ತೀವಿ. ಯಾತಕ್ಕೆ ಬಿಳಿ ಕೂದಲು ಬರುತ್ತೆ, ಸೊ ಅಲ್ಲಿ ಒಂದು ಮೆಲನಿನ್ ಅಂತ ಒಂದು ಪಿಗ್ಮೆಂಟು ಉತ್ಪಾದನೆ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಯಾತಕ್ಕೆ ಇದಾಗುತ್ತೆ, ಸೊ ಎಕ್ಸಾಕ್ಟ್ ಕಾಸ್ ಏನು ಅಂದರೆ ಇವತ್ತಿನವರೆಗೂ ಅದು ಎಕ್ಸಾಕ್ಟ್ ಕಾಸ್ ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದನ್ನು ನಾವು ವಿಟಿಲಿಗೋ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ಯಾತಕ್ಕೆ ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತಾ ಬರ್ತೀವಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಅಥವಾ ಏನು ಹೇಳ್ತೀವಿ ಇಮ್ಯೂನ್ ಸಿಸ್ಟಮ್ ಅಂತ ನಾವು ಹೇಳ್ತಾ ಬರ್ತೀವಿ. ಆ ಇಮ್ಯೂನ್ ಸಿಸ್ಟಮ್ ಏನಪ್ಪ ಕೆಲಸ ಅಂತಂದರೆ, ಅದು ನಮ್ಮ ದೇಹದಲ್ಲಿ ಯಾವುದೇ ಥರದ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ವೈರಸ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ಸ್ ಆಗಿರ್ಬೋದು, ಯಾವುದೇ ಥರದ ಈ ಥರ ಒಂದು ತೊಂದರೆಗಳು ಬಂದಾಗ ಅದೇನು ಮಾಡುತ್ತೆ, ಇಮ್ಮಿಡಿಯೇಟಾಗಿ ಅದು ಫೈಟ್ ಮಾಡಿ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲೇನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿಯೇ ಈ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದು ಇಮ್ಯೂನ್ ಕಣಗಳು ಅಂತ ಏನು ಹೇಳ್ತಿರ್ತೀವಿ, ಅದು ನಾರ್ಮಲ್ ಸೆಲ್ಸ್ಗೆ ಅದು ಅಟ್ಯಾಕ್ ಮಾಡ್ತಾ ಬರ್ತಿರುತ್ತೆ. ಸೊ ಯಾವಾಗ ಈ ಒಂದು ನಾರ್ಮಲ್ ಸೆಲ್ಸ್ ಅಂದರೆ ಇಲ್ಲೇನು ಹೇಳ್ತೀವಿ ಮೆಲನೋಸೈಟ್ಸ್ ಅಥವಾ ಮೆಲನಿನ್ ಸೆಲ್ಸ್ ಇರ್ತಾವಲ್ಲ, ಅದಕ್ಕೆ ಅಟ್ಯಾಕ್ ಮಾಡ್ತಾ ಬರ್ತಿರುತ್ತೆ. ಅವಾಗ ಏನಾಗುತ್ತೆ, ಈ ಒಂದು ಸೆಲ್ಸ್ನ ಡ್ಯಾಮೇಜನ್ನು ನಾವು ನೋಡ್ತಾ ಬರ್ತೀವಿ. ಅದಕ್ಕೆ ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ತುಂಬ ಜನಕ್ಕೆ ಅಂತ ಎಕ್ಸಾಕ್ಟ್ ಅದು ಕಾಸ್ ಅಂತ ಅದು ಕಂಡಿಲ್ಲ, ಬಟ್ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ. ಅಂದರೆ ಇವರಲ್ಲಿ ಬರೋವಂಥ ಚಾನ್ಸಸ್ ಬಹಳ ಇರುತ್ತೆ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಯಾರಲ್ಲಿ ನಾವು ಜಾಸ್ತಿ ಇದನ್ನು ನೋಡ್ತಾ ಹೋಗ್ಬೋದಪ್ಪ ಅಂತಂದರೆ, ಯಾರಿಗಾದ್ರೂ ಜೆನೆಟಿಕ್ ಏನಾದರೂ ಫ್ಯಾಕ್ಟರ್ ಇದ್ದಾಗ, ಅಥವಾ ಅವ್ರ ತಂದೆಗೋ ಅಥವಾ ತಾತನಿಗೋ ಯಾರಿಗಾದ್ರೂ ಇದ್ದಾಗ ಅವರಲ್ಲಿ ಮೋರ್ ಚಾನ್ಸಸ್ ಇರುತ್ತೆ. ಬಟ್ ತುಂಬ ಜನ ಭಯ ಬೀಳ್ತಾರೆ, ಏನಪ್ಪ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಸೊ ನಮ್ಮ ಮಕ್ಳಿಗೆ ಬಂದುಬಿಡುತ್ತೆ ಅಂತ. ಎಲ್ಲರಿಗೂ ಬರೋದಿಲ್ಲ. ಸೊ ಯಾರಲ್ಲಿ ಆ ಒಂದು ಇಮ್ಯೂನ್ ಸಿಸ್ಟಮ್ ತುಂಬಾ ಕಮ್ಮಿ ಇರ್ತಾ ಹೋಗ್ತಿರುತ್ತೋ ಅಂಥವರಲ್ಲಿ ನಾವು ಹೆಚ್ಚಿಗೆ ನಾವು ನೋಡ್ತಾ ಬರ್ತೀವಿ. ಇನ್ನೊಂದು ಅವಾಗೇ ನಾನು ಹೇಳಿದೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದೆ. ಸೊ ಎನಿ ಹಿಸ್ಟ್ರಿ ಆಫ್ ಅವ್ರಿಗೆ ಆಲ್ರೆಡಿ ಆಟೋಮ್ಯೂನ್ ಡಿಸೀಸ್ ಅಂದರೆ, ಸೊ ಯಾವ ಥರ ಆಟೋಮ್ಯೂನ್ ಡಿಸೀಸ್ ಅಂದರೆ, ಇಫ್ ದೇ ಹ್ಯಾವ್ ಗಾಟ್ ಅ ಡಿಸೀಸ್ ಅಂದರೆ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದ್ದಾಗ, ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ ಇದ್ದಾಗ, ಅಥವಾ ಸೋರಿಯಾಸಿಸ್ ಇದ್ದಾಗ, ಅಥವಾ ಟೈಪ್ 1 ಡಯಾಬಿಟೀಸ್ ಅಂತ ನಾವು ಹೇಳ್ತೀವಿ, ಅಂಥವ್ರಲ್ಲಿ ನಾವೇನು ಹೇಳ್ತೀವಿ, ಈ ಥರ ಒಂದು ವಿಟಿಲಿಗೋ ನಾವು ಸ್ವಲ್ಪ ಜಾಸ್ತಿ ನೋಡ್ಕೊಳ್ತಾ ಬರ್ತಾ ಹೋಗ್ತಿರ್ತೀವಿ. ಸೊ ಆಮೇಲೆ ತುಂಬ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಏನಾದರೂ ಜಾಸ್ತಿ ಇದ್ದಾಗ ಅಂಥವರಲ್ಲಿ ನಾವು ಈ ವಿಟಿಲಿಗೋನ ನೋಡ್ತಾ ಬರ್ತೀವಿ. ಅದ್ರ ಜೊತೆಗೆ ಏನಾಗ್ತಿದೆ, ತುಂಬ ಏನಾದರೂ ಈ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಾ ಹೋಗ್ತಿದ್ದಾಗ ಅಂಥವ್ರಲ್ಲೂ ಮೋರ್ ಚಾನ್ಸಸ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ. ಬಟ್ ಏನಾಗ್ತದೆ, ಇದೊಂದು ಕಾಯಿಲೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಬಟ್ ಅದೇನಾಗುತ್ತೆ ಸಿಂಪ್ಟಮ್ಸ್ನ ಅಥವಾ ಸೈನ್ಸ್ನ ತೋರಿಸ್ತಾ ಬರುತ್ತೆ. ಬಟ್ ಇದೊಂದು ಕಾಯಿಲೆ ಏನಾಗ್ತಿರುತ್ತೆ, ಬಟ್ ಸಿಂಪ್ಟಮ್ಸ್ ಏನೂ ಕಾಣಿಸಲ್ಲ, ಬರೀ ಸೈನ್ಸ್ ಅಂದರೆ ಏನಂದರೆ ಬರೀ ಅದು ಬಿಳಿಯಾಗೇ ಅದು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಇದೊಂದು ಕಾಯಿಲೆ ಯಾವುದೇ ಥರದ ಅವ್ರಿಗೂ ತೊಂದರೆ ಮಾಡಲ್ಲ, ಬಟ್ ಇಲ್ಲೇನಾಗ್ತಿದೆ ಬೇರೆಯವ್ರಿಗೆ ತೊಂದರೆ ಮಾಡ್ತಾ ಹೋಗ್ತೀವಿ. ಬೇರೆಯವ್ರು ನೋಡಿದವರೆಲ್ಲ ಏನು ಹೇಳ್ತಾರೆ, ಅಯ್ಯೋ ಬಿಳಿ ಮಚ್ಚೆ ಬಂದುಬಿಟ್ಟಿದೆ, ಸೊ ಅವ್ರಿಗೆ ಏನೋ ಒಂಥರ ತುಂಬ ಜನ ಹೇಳ್ತಾರೆ, ನೀವೇನೋ ಹಿಂದೆ ಏನೋ ಕರ್ಮ ಮಾಡಿದಿರೇನೋ ಅದಕ್ಕೋಸ್ಕರ ಇದು ಬಂದಿದೆ ಅಂತ ಹೇಳ್ತಾ ಬರ್ತಿರ್ತಾರೆ. ಸೊ ಬಟ್ ಇದೊಂದು ಕಾಯಿಲೆ ಮಾತ್ರ ಅವರಿಗೆ ಯಾವುದೇ ಥರದ ಸಿಂಪ್ಟಮ್ಸ್ ಆಗಲಿ, ಯಾವುದೇ ಥರದ ನೋವಾಗಲಿ, ಬಾಧೆ ಆಗಲಿ ಕಾಣಿಸಲ್ಲ. ಬಟ್ ಏನಾಗುತ್ತೆ, ನೋಡೋರ್ಗೆ ಏನಾಗ್ತಿರುತ್ತೆ, ಇದರಿಂದ ಅವ್ರಿಗೆ ತುಂಬ ಜನ ಹೇಳ್ತಿರ್ತಾರೆ, ಅಯ್ಯೋ ಇದೇನೋ ಮಾಡಿಬಿಟ್ಟಿದ್ದೀರಾ, ಫಸ್ಟ್ ತೋರಿಸ್ಕೊಳ್ಳಿ ಅಂತ. ಬಟ್ ತುಂಬ ಜನ ಏನು ಮಾಡ್ತಿರ್ತಾರೆ, ಹಲವಾರು ಟ್ರೀಟ್ಮೆಂಟ್ಗಳನ್ನ ತೋರಿಸ್ಬಿಟ್ಟಿರ್ತಾರೆ, ಅಲ್ಲಿ ತೋರಿಸು ಇಲ್ಲಿ ತೋರಿಸು ಅಂತ. ಸೊ ಏನಾಗುತ್ತೆ, ಸೊ ಬೇರೆಯವರಿಂದ ಅವ್ರಿಗೆ ಏನಾಗುತ್ತೆ, ಅವರಿಂದ ಈ ಕಾಯಿಲೆಯಿಂದ ಅವ್ರಿಗೆ ಏನೂ ತೊಂದರೆನೇ ಇರೋಲ್ಲ, ಬಟ್ ಏನಾಗುತ್ತೆ ಬೇರೆಯವರಿಂದ ಏನಾಗುತ್ತೆ ಮೆಂಟಲ್ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಬರ್ತಿರುತ್ತೆ.
ಆಲ್ರೆಡಿ ಇವಾಗ ಇತ್ತೀಚೆಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಫಿಸಿಕಲಿ ಆಗಿರ್ಬೋದು ಮೆಂಟಲ್ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ತಾ ಬರ್ತಿದೆ. ಸೊ ಅದರಲ್ಲಿ ಏನಾಗುತ್ತೆ, ಈ ಥರ ಎಲ್ಲ ಸಾಕಷ್ಟು ಜನಗಳು ಮಾತಾಡ್ಕೊಳ್ತಾ ಇದ್ದಾಗ ಇನ್ನೂ ಇಟ್ ಬಿಕಮ್ಸ್ ಮೋರ್ ಸ್ಟ್ರೆಸ್ಫುಲ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ವೈಟ್ ಇಸ್ ಎ ನೆಗೆಟಿವ್ ಅಂತ ಹೇಳ್ತಾರೆ. ಈಗ ಇನ್ನೂ ಜಾಸ್ತಿ ಕಾಯಿಲೆಗಳು ಉದ್ಭವ ಆಗ್ತಾ ಹೋಗುತ್ತೆ ಮೇಡಮ್. ಓಕೆ ಡಾಕ್ಟರ್, ಇದರಲ್ಲಿ ಸ್ಟೇಜಸ್ ಅಥವಾ ಟೈಪ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ? ಖಂಡಿತ ಮೇಡಮ್. ಇದರಲ್ಲಿ ಏನಾಗುತ್ತೆ, ನಾವು ಟೈಪ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ತುಂಬ ಜನಕ್ಕೆ ಏನಾಗುತ್ತೆ, ಇನ್ನೊಂದು ಹೇಳೋಕ್ಕೆ ಇಷ್ಟಪಟ್ಟು, ತುಂಬ ಜನಕ್ಕೆ ಡಾಕ್ಟರ್ ಸಣ್ಣ ಮಗುವಲ್ಲಿ ಏನೋ ಒಂದು ಗಾಯ ಆಗಿತ್ತು, ಅದು ಹಾಗೆ ವೈಟಾಗಿ ಹಾಗೆ ಆಗಿಬಿಟ್ಟು ಅದು ಹಾಗೆ ಇತ್ತು, ಬಟ್ ಹಲವಾರು ವರ್ಷಗಳಾದಮೇಲೆ ಅದು ಜಾಸ್ತಿ ಆಗ್ತಾ ಬರ್ತಾಯಿತ್ತು. ವಿ ಕಾಲ್ ಇಟ್ ಆಸ್ ಅನ್ನ ಲೋಕಲೈಸ್, ಅಲ್ಲೇ ಮಾತ್ರ ಫೋಕಲ್ ಅಂತ ಹೇಳ್ತೀವಿ, ಅಷ್ಟಕ್ಕೆ ಮಾತ್ರ ನಾವು ನೋಡ್ತಾ ಬರ್ತಿರ್ತೀವಿ. ಸೊ ಇನ್ನೊಂದು ಕಾಯಿಲೆ ಏನಿರುತ್ತೆ, ಎರಡೂ ಬದಿಗೂ ಇರ್ತಾ ಹೋಗುತ್ತೆ, ಸಿಮಿಟ್ರಿಕಲ್ ಅಂತ ನಾವು ಹೇಳ್ತಾ ಬರ್ತೀವಿ. ಅಥವಾ ಕೆಲವೊಂದು ಜಾಗದಲ್ಲಿ ಮಾತ್ರ ಅದು ಇರುತ್ತೆ, ಅದನ್ನು ಸೆಗ್ಮೆಂಟಲ್ ಟೈಪ್ ಅಂತ ಹೇಳ್ತೀವಿ. ತುಂಬ ಜನಕ್ಕೆ ನಾವು ನೋಡಿರ್ತೀವಿ ಬಾಡಿ ಫುಲ್ಲು ಅದು ಬಂದುಬಿಟ್ಟಿರುತ್ತೆ, ಅದನ್ನು ಯೂನಿವರ್ಸಲ್ ಅಂತ ಹೇಳ್ತೀವಿ. ಅಥವಾ ಒಂದು ಪೋರ್ಷನ್ಸ್ ಮಾತ್ರ, ಮುಖ ಫುಲ್ಲು ಇರುತ್ತೆ, ಅಥವಾ ಕೈಗಳು ಮಾತ್ರ ನಾವು ನೋಡ್ತಾ ಹೋಗ್ತಿರ್ತೀವಿ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಜನರಲೈಸ್ ಅಂತ ಹೇಳ್ತೀವಿ. ಸೊ ಹೀಗೆ ಒಂದೊಂದು ಟೈಪಲ್ಲಿ ನಾವು ಒಂದೊಂದು ನೋಡ್ತಾ ಹೋಗ್ತಿರುತ್ತೆ ಮೇಡಮ್. ಬಟ್ ಯಾವುದೇ ಫಸ್ಟ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಒನ್, ಸಣ್ಣದು ಅವು ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ. ಸೊ ಬರ್ತಾ ಏನಾಗುತ್ತೆ, ಸೊ ಯಾವಾಗ ಈ ಒಂದು ಮೆಲನೋಸೈಟ್ ಸೆಲ್ಸ್ ಏನಾಗುತ್ತೆ ಡೆಸ್ಟ್ರಾಯ್ ಆಗ್ತಾ ಬರ್ತಾ ಹೋಗ್ತಿರುತ್ತೋ, ಸೊ ಅದಾಗೇ ಏನಾಗ್ತಿರುತ್ತೆ, ಅದು ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಬಟ್ ತುಂಬ ಜನ ನಮ್ಮ ಹೇಳ್ತಿರ್ತಾರೆ, ಡಾಕ್ಟರ್ ನನಗೆ ಒಂದ್ಸಲ ಗಾಯ ಆಗಿತ್ತು, ಅಥವಾ ಏನೋ ಕುಂಕುಮ ಹಚ್ಕೊಂಡಿದೆ, ಅಲ್ಲೇನೋ ಅಲರ್ಜಿ ಆಗಿಬಿಟ್ಟಿತ್ತು, ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗ್ತಿತ್ತು ಅಂತ ಹೇಳ್ತಿರ್ತಾರೆ. ಒಬ್ರು ಏನೋ ಹಚ್ಕೊಂಡಿದೆ, ಅಲ್ಲಿಂದ ಏನೋ ಅಲರ್ಜಿ ಆಗಿಬಿಟ್ಟು ಅಲ್ಲಿಂದ ಅದು ಶುರುವಾಗ್ತಾ ಬರ್ತಿದೆ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಗೊತ್ತಿರೋಕ್ಕೆ ಗಾಯ ಆದಾಗ ಯೂಶ್ವಲಿ ಏನಾಗುತ್ತೆ, ಎಲ್ಲ ಸೆಲ್ಸು ಡೆಸ್ಟ್ರಾಯ್ ಆಗ್ತಾ ಬರ್ತಿರುತ್ತೆ. ಆಮೇಲೆ ಏನಾಗುತ್ತೆ, ರೀಜನರೇಷನ್ ಆಗ್ತಾ ಬರ್ತಿರುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ, ದೇರ್ ಇಸ್ ನೋ ರೀಜನರೇಷನ್ ಆಗ್ತಾ ಬರಲ್ಲ. ಸೊ ಏನಾಗುತ್ತೆ, ಸೊ ಬರ್ತಾ ಏನಾಗುತ್ತೆ, ಇಟ್ ಸ್ಟಾರ್ಟ್ ಸ್ಪ್ರೆಡ್ಡಿಂಗ್ ಆಗ್ತಾ ಬರ್ತಿರುತ್ತೆ. ಸೊ ಕಣಗಳೆಲ್ಲವೂ ಏನಾಗ್ತಿರುತ್ತೆ, ಡೆಸ್ಟ್ರಾಯ್ ಆಗ್ತಾ ಬರ್ಬೋದು, ಅಥವಾ ಅದನ್ನ ಉತ್ಪಾದನೆಯೂ ಸಹ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ ಮೇಡಮ್. ಓಕೆ ಡಾಕ್ಟರ್,